ಮೊದಲನೇದಾಗಿ ಬಿಹಾರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು 190ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆಯೋದ್ರ ಮೂಲಕ ಕ್ಲೀನ್ ಸ್ವೀಪನ್ನು ಮಾಡಿ ಎಕ್ಸಿಟ್ ಪೋಲ್ಸ್ ಏನು ರಿಸಲ್ಟ್ಸನ್ನು ಕೊಟ್ಟಿದ್ದರು ಅದನ್ನು ಆ ಊಹೆಗೂ ಕೂಡ ಮೀರಿ ಇವತ್ತು ಸಾಧನೆ ಮಾಡಿರುವಂಥದ್ದು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಇಡೀ ದೇಶದಲ್ಲಿ ಅವರ ಆಡಳಿತಕ್ಕೆ ಜನರು ಕೊಟ್ಟಿರುವಂಥ ಒಂದು ಆಶೀರ್ವಾದ ಅಂತೇಳಿ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನು ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ವೋಟ್ ಚೋರಿ ಸರ್, ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಖುದ್ದು ಅಲ್ಲಿ ಬೇರೆ ಚುನಾವಣೆ ಇಡೀ ದಿನ ಪ್ರಚಾರ ಸಂದರ್ಭದಲ್ಲೇ ಕೂಡ ಮಾಡಿದ್ರು. ನೋಡಿ, ಅವರು ಎಲ್ಲಿ ಇವತ್ತು ಕರ್ನಾಟಕ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾತು, ಆದರೆ ವೋಟ್ ಚೋರಿ ಅನ್ನೋಂಥ ಒಂದು ವಿಚಾರ ಅವ್ರ ಸೋಲನ್ನು ಮುಂಚೆನೇ ಒಪ್ಕೊಂಡ್ಬಿಟ್ಟಿರೋಂಥ ವಿಚಾರ. ಅವ್ರ ಸೋಲನ್ನು ಮುಂಚೆನೇ ಒಪ್ಕೊಂಡ್ಬಿಟ್ಟೇ ಆ ವೋಟ್ ಚೋರಿ ಅನ್ನೋಂಥ ಒಂದು ವಿಚಾರಗಳನ್ನ ಅವರು ಹೇಳಿರೋವಂಥದ್ದು. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೇ ಒಂದು ರೀತಿಯಲ್ಲಿ ಕ್ಲೀನ್ ಸ್ವೀಪನ್ನು ಮಾಡಿ BJP ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನೋಂಥ ಒಂದು ಸಂಕೇತ ಇವತ್ತು ಬಿಹಾರ ಚುನಾವಣೆ ಮೂಲಕ ಇವತ್ತು ಜನರ ತೀರ್ಪು ಆ ನಿಟ್ಟಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಇಡೀ ಡ್ಯಾಮನ್ನು ಅಂದರೆ ಎಲ್ಲ 33 ಗೇಟ್ಗಳನ್ನು ಹೊಸದಾಗಿ ಅಳವಡಿಕೆ ಮಾಡೋದ್ರ ಮೂಲಕ ಆ ವ್ಯಾಪ್ತಿ ಒಳಗಡೆ ಬರುವಂಥ ಎಲ್ಲ ಕೆನಾಲ್ ರಿಪೇರಿಗಳನ್ನ ಕೂಡ ಮಾಡೋದ್ರ ಮೂಲಕ ಮುಂದಿನ 50ರಿಂದ 60 ವರ್ಷಗಳ ಕಾಲ ಆ ಭಾಗದ ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ ಇರುವಂಥ ಒಂದು ರೀತಿಯಲ್ಲಿ ಅವರೇನು ವಿಧಾನಸಭೆಯಲ್ಲಿ ಅಸೆಂಬ್ಲಿಯಲ್ಲಿ ಅವರು ಘೋಷಣೆ ಮಾಡಿದರು, ಆ ಮಾತಿಗೆ ಇವತ್ತಿಗೂ ಕೂಡ ಅವರು ನಿಂತ್ಕೊಂಡ್ಬಿಟ್ಟು ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಈ ಜನವರಿಯಿಂದ ಜೂನ್ ಒಳಗಡೆ ಸಂಪೂರ್ಣ ದುರಸ್ತಿ ಮಾಡೋದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ 2ನೇ ಬೆಳೆಗೆ ನೀರನ್ನು ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದು ತೀರ್ಮಾನನೇ ಇವತ್ತು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಶಾಶ್ವತವಾಗಿ ಈ ಸಮಸ್ಯೆ ಬಗೆಹರಿಯೋದ್ರಿಂದ ಎಲ್ಲರೂ ಕೂಡ ತಾವು ದಯಮಾಡಿ ರೈತರನ್ನ ಮನವರಿಕೆ ಮಾಡಿ ಇದನ್ನು ಕನ್ವಿನ್ಸ್ ಮಾಡಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ತೀರ್ಮಾನ ಆಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.